ನಮಸ್ಕಾರ. ಸಾಂಪ್ರದಾಯಿಕವಾಗಿ ಕರ್ನಾಟಕ ಶೈಲಿಯಲ್ಲಿ ಬೇಳೆ ಒಬ್ಬಟ್ಟು ಮಾಡೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟು ರುಚಿಯಾಗಿ, ಹದವಾಗಿ, ಮೃದುವಾಗಿ ಬರಬೇಕಂದ್ರೆ ಅಳತೆ ಸರಿಯಾಗಿ ಇರಬೇಕು. ಮೊದಲಿಗೆ ಕಣಕ ಮಾಡ್ಕೊಳ್ಳೋಣ. ಸುಮಾರು ಅರ್ಧ ಕೆಜಿಯಷ್ಟು 500 ಗ್ರಾಮಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅಗಲವಾಗಿರುವಂಥ ಒಂದು ಪಾತ್ರೆ ಅಥವಾ ತಟ್ಟೆಗೆ ಈ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅರಿಶಿಣದ ಪುಡಿ 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಚಿಟಿಕೆ ಅಥವಾ 1/4 ಟೀ ಸ್ಪೂನ್ಗಿಂತ ಕಮ್ಮಿಯಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೋಬೇಕು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ಹದಕ್ಕೆ ಈ ಮೈದಾ ಹಿಟ್ಟು ಅಥವಾ ಒಬ್ಬಟ್ಟಿನ ಕಣಕದ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇದ್ರೇನೆ ಒಳ್ಳೆಯದು. ಹಿಟ್ಟು ಕಲಸಿದಾಗಿದೆ. ಈಗ ಅಡುಗೆ ಎಣ್ಣೆಯನ್ನು ಸುಮಾರು 50 ಗ್ರಾಮಷ್ಟು ತಗೊಂಡಿದ್ದೀನಿ. ಎಣ್ಣೆಯನ್ನು ಹಿಟ್ಟಿನ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಬ್ಬಟ್ಟಿನ ಕಣಕ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ಎಷ್ಟು ನೆನೆಯುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ತಯಾರಿ ಆಗ್ತವೆ. ಈಗ ಹೂರ್ಣದ ತಯಾರಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಅಗಲವಾಗಿರುವಂಥದ್ದು ಅಥವಾ ದೊಡ್ಡ ಪಾತ್ರೆಯನ್ನು ಇಟ್ಕೋಬೇಕು. ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಬೇಯೋದಕ್ಕೆ ನೀರು 1ಕ್ಕೆ 4ರಷ್ಟು ಹಾಕಬೇಕಾಗುತ್ತೆ. ಬೇಳೆ ಬೆಂದಮೇಲೆ ಈ ನೀರನ್ನು ಬಸಿದು ಆ ನೀರಲ್ಲಿ ನಾವು ರುಚಿಯಾಗಿರುವಂಥ ಹೋಳಿಗೆ ಸಾರನ್ನು ಮಾಡ್ಕೋಬೋದು. ಸುಮಾರು ಅರ್ಧ ಕೆಜಿಯಷ್ಟು ತೊಗರಿಬೇಳೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಮರಳ್ತಾ ಇದೆ ಅಂದಾಗ ತೊಗರಿಬೇಳೆಯನ್ನು ನೀರಿಗೆ ಸೇರಿಸ್ಕೊಳ್ಳೋಣ. ತೊಗರಿಬೇಳೆಯನ್ನು ಕಮ್ಮಿ ಅಥವಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು. ಬೇಳೆ ಆದ್ರಿಂದ ಬೇಯುವಾಗ ಹುಕ್ ಬಂದು ಚೆಲ್ಲೋಗುತ್ತೆ. ನೋಡ್ಕೊತಾ ಇರಬೇಕು. ಈ ರೀತಿಯಾಗಿ ಸೌಟ್ನಲ್ಲಿ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ಸುಮಾರು ಅರ್ಧ ಕೆಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲದ ಪುಡಿಯನ್ನು ಮಾಡ್ಕೋಬೇಕಾಗತ್ತೆ. ತುರ್ಕೋಬೋದು, ಇಲ್ಲಾಂದರೆ ಬೆಲ್ಲವನ್ನು ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಸಣ್ಣಕ್ಕೆ ಪುಡಿ ಮಾಡ್ಕೋಬೋದು. ಸುಮಾರು 10 ಏಲಕ್ಕಿಯನ್ನು ಕುಟ್ಟಣಿಗೆಯಲ್ಲಿ ಈ ರೀತಿಯಾಗಿ ಕುಟ್ಟಿ ಇಟ್ಕೊಳ್ಳೋಣ. ಏಲಕ್ಕಿಯನ್ನು ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ತಗೊಂಡಿದ್ದೀನಿ. ಏಲಕ್ಕಿಯ ಸಿಪ್ಪೆ ಸಮೇತವಾಗಿ ಹಾಕೋದ್ರಿಂದ ಒಬ್ಬಟ್ಟಿನ ಘಮ ಹೆಚ್ಚಾಗುತ್ತೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ತುಂಬ ನುಣ್ಣಕ್ಕೂ ಬೇಯಿಸ್ಕೋಬಾರ್ದು. ಈ ರೀತಿಯಾಗಿ ಬೆರಳಲ್ಲಿ ಮುಟ್ಟಿದ್ರೆ 2 ಭಾಗಗಳಾಗಬೇಕು. ನೋಡಿ, ಈ ಥರ ಬೇಳೆ ಈಗ ಚೆನ್ನಾಗಿ ಬೆಂದಿದೆ. ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಈಗ ಬಸ್ಕೋಬೇಕಾಗತ್ತೆ. ಬೇಳೆ ಕಟ್ಟು ಮತ್ತು ಬೇಳೆಯನ್ನು ಬೇರೆ ಬೇರೆ ಮಾಡ್ಕೋಬೇಕು.
ಬೇಳೆ ಕಟ್ಟಲ್ಲಿ ರುಚಿಯಾಗಿರುವಂಥ ಹೋಳಿಗೆ ಸಾಂಬಾರನ್ನು ಮಾಡೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹೂರ್ಣದ ತಯಾರಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. 2ರಿಂದ 3 ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ತುರಿದು ಇಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ನೊರೆ ಥರ ಬರುತ್ತೆ. ಆವಾಗ ನಾವು ಬೇಳೆಯನ್ನು ಈ ಬೆಲ್ಲದ ಪಾಕದಲ್ಲಿ ಸೇರಿಸ್ಕೋಬೇಕು. ಬೆಲ್ಲ ಈಗ ನೊರೆ ಥರ ಬಂದಿದೆ, ನೋಡ್ಬೋದು. ಈಗ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಲೆ ಮೇಲೆ ಸುಮಾರು 5ರಿಂದ 6 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. 2 ಹಿಡಿಯಷ್ಟು ತುರಿದ ತೆಂಗಿನಕಾಯಿ ಅಥವಾ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಕುಟ್ಟಿ ಇಟ್ಕೊಂಡಿರುವಂಥ ಏಲಕ್ಕಿ, ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಸುಮಾರು 2ರಿಂದ 3 ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದು ತಯಾರಿಯಾಗಿದೆ. ಒಲೆಯಿಂದ ಕೆಳಗೆ ಇಳಿಸ್ಕೊಳ್ಳೋಣ. ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡಬೇಕು. ನೋಡಿ, ಈ ರೀತಿಯಾಗಿ ತಯಾರಿಯಾಗಿರುವಂಥ ಹೂರ್ಣದ ಬೇಳೆಯನ್ನು ರುಬ್ಬುವ ಕಲ್ಲಿನಲ್ಲಿ ರುಬ್ತಾ ಇದ್ದೀನಿ. ಸ್ವಲ್ಪನೂ ನೀರನ್ನು ಸೇರಿಸದೆ ಗಟ್ಟಿಯಾಗಿ ನುಣ್ಣಕ್ಕೆ ಹದವಾಗಿ ರುಬ್ಕೋಬೇಕಾಗುತ್ತೆ. ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪವಾಗಿ ಹೂರ್ಣದ ಉಂಡೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋಣ. ನಾನು ತೋರಿಸಿರುವಂಥ ಅಳತೆಯಲ್ಲಿ ಸುಮಾರು 24ರಿಂದ 25 ಬೇಳೆ ಹೋಳಿಗೆಗಳನ್ನು ತಯಾರಿ ಮಾಡ್ಕೋಬೋದು. ಕಣಕ ಕಲಸಿಟ್ಟು ಸುಮಾರು 4 ಗಂಟೆಗಳ ಕಾಲ ಆಗಿದೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಸುಮಾರು 10ರಿಂದ 20 ನಿಮಿಷದವರೆಗೂ ಈ ಹಿಟ್ಟನ್ನು ನಾದ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆಗಳು ತಯಾರಿ ಆಗ್ತವೆ. ಒಂದು ವೇಳೆ ಒಬ್ಬಟ್ಟು ಸರಿಯಾಗಿ ಬರ್ತಾ ಇಲ್ಲ, ಅರ್ಧೋಗ್ತಿದೆ ಅಂತ ಹೇಳಿದ್ರೆ ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಥವಾ ಚೆನ್ನಾಗಿ ಕಲಸಿಲ್ಲ ಅಂತ ಅರ್ಥ. ಹಾಗಾಗಿ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ.
ಒಬ್ಬಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಳೆ ಎಲೆ ತಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಕಣಕ ಹಾಗೂ ಹೂರ್ಣ ಎರಡನ್ನೂ ಸಮಾನ ಪ್ರಮಾಣದಲ್ಲಿ ತಗೋಬೇಕು. ಮೊದಲಿಗೆ ಕಣಕದ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ತಟ್ಕೊಳ್ಳೋಣ. ಅನಂತರ ಮಧ್ಯಭಾಗಕ್ಕೆ ಒಂದು ಹೂರ್ಣದ ಉಂಡೆಯನ್ನು ಇಟ್ಟು ನಾನು ತೋರಿಸ್ತಿರುವ ರೀತಿಯಲ್ಲಿ ಸುತ್ತಲೂ ಹಿಟ್ಟಿನಿಂದ ಹೂರ್ಣವನ್ನು ಈ ರೀತಿಯಾಗಿ ಮುಚ್ಚಬೇಕಾಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ಈ ರೀತಿಯಾಗಿ ಹೋಳಿಗೆಗಳನ್ನು ತಟ್ಕೋಬೇಕು. ನಮಗೆ ಎಷ್ಟು ತೆಳುವಾಗಿ ತಟ್ಟೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೋಬೋದು. ಒಲೆ ಮೇಲೆ ಒಂದು ಅಂಚನ್ನು ಇಟ್ಟಿದ್ದೀನಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ. ಆನಂತರ ತಟ್ಟಿರುವಂಥ ಹೋಳಿಗೆಯನ್ನು ಈ ರೀತಿಯಾಗಿ ಮಗ್ಚಾಕೋಬೇಕು. ತುಂಬ ಸುಲಭವಾಗಿ ಬಾಳೆ ಎಲೆ ಬಿಡಿಸ್ಕೋಬೋದು ನೋಡಿ. ಹೊಸದಾಗಿ ಅಡುಗೆ ಕಲಿತಿರುವಂಥ ಮಕ್ಕಳು ಸಹ ತುಂಬಾ ಸುಲಭವಾಗಿ ಈ ಬೇಳೆ ಹೋಳಿಗೆಯನ್ನು ಮಾಡ್ಕೋಬೋದು. ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಕಡೆ ಹೋಳಿಗೆಗಳನ್ನು ಬೇಯಿಸ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಈ ಹೋಳಿಗೆಯನ್ನು ಬೇಯಿಸ್ಕೋಬೇಕು, ಸೀದಿಸಬಾರ್ದು. ಹೋಳಿಗೆ ನಮಗಿಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಪೂರಿ ಹೇಗೆ ಉಬ್ಬುತ್ತೋ ಹಾಗೆ ಹೋಳಿಗೆ ಕೂಡ ಉಬ್ತಾ ಇದೆ. ಇದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನು ತಯಾರಿ ಮಾಡಿ ಇಟ್ಕೋತೀನಿ. ಹೋಳಿಗೆಯನ್ನು ಒಲೆಯಿಂದ ತೆಗೆದಿದ ತಕ್ಷಣ ಒಂದು ಅಗಲವಾಗಿರುವಂಥ ತಟ್ಟೆ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಕ್ಕಾದ ಮೇಲೆ ಈ ರೀತಿಯಾಗಿ ಮಡ್ಚ್ಕೊಂಡು ಇನ್ನೊಂದು ತಟ್ಟೆಗೆ ಜೋಡಿಸ್ಕೊಳ್ಳಿ. ಬಿಸಿ ಇದ್ದಾಗ ಹೋಳಿಗೆಯನ್ನು ನಾವು ಮಡ್ಚಬಾರ್ದು. ಹೋಳಿಗೆಗಳು ತಣ್ಣಕ್ಕಾದ್ಮೇಲೆ ನಾವು ಅದನ್ನು ಮಡ್ಚಿಟ್ರೆ ಸುಮಾರು 2 ರಿಂದ 3 ದಿನದವರೆಗೂ ಇರುತ್ತೆ. ಬಿಸಿ ಬಿಸಿ ಬೇಳೆ ಹೋಳಿಗೆಗಳು ತಯಾರಿಯಾಗಿದೆ. ಈ ಬೇಳೆ ಹೋಳಿಗೆಗಳನ್ನು ತುಪ್ಪದ ಜೊತೆ ಅಥವಾ ಹಸುವಿನ ಹಾಲಿನ ಜೊತೆ ಅಥವಾ ತೆಂಗಿನಕಾಯಿ ಹಾಲಿನ ಜೊತೆ ಅಥವಾ ಕಾಯಿ ಗಸಗಸೆ ಹಾಲಿನ ಜೊತೆಗೆ ಸವಿಬೋದು. ನೋಡಿದ್ರಲ್ಲ, ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟನ್ನು ರುಚಿಯಾಗಿ ಕ್ರಮಬದ್ಧವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಕಲ್ತಿದ್ದೀರಲ್ವಾ? ಮುಂಬರುವಂಥ ಹಬ್ಬಗಳಿಗೆ ಖಂಡಿತವಾಗಿಯೂ ಈ ಬೇಳೆ ಒಬ್ಬಟ್ಟನ್ನು ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.